हेलो हेलो बोलो भारत माता की कांग्रेस ಕೇಳಿಕೆ ನಿಮ್ಮ ಮುಂದೆ ನಿಂತಿದ್ದಾರೆ. ಎಲ್ಲ ನನ್ನ ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ ದಯವಿಟ್ಟು ಕ್ಷಮಿಸಬೇಕು. ಅನೇಕ ನಿಮ್ಮ ಲೋಕಲ್ ಅಲ್ಲಿ ಏನಾದ್ರು ವಿನಯ ಬರುತ್ತೆ, ದಯವಿಟ್ಟು ತಾವೆಲ್ಲ ಮರಿಬೇಕು. ಟೈಮ್ ಅನ್ನ ಜಾಸ್ತಿ ಕೂಡ ತಾಳ್ತೇ ಇರ್ಬೋದು. ಇಡೀ ರಾಜ್ಯ ಪ್ರವಾಸ ಮಾಡಿ ಟೈಮ್ ಸಿಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು. ಕೊನೆ ದಿನ ನಾನು ಬಂದಿದ್ದೇನೆ. ನೀವೆಲ್ಲ ಡಿ.ಕೆ. ಸುರೇಶ್ ಅವರಿಗೆ ನನಗಿಂತ ಹೆಚ್ಚು ಮತವನ್ನ ಕೊಟ್ಟು ಆಶೀರ್ವಾದ ಮಾಡಬೇಕು. ಈ ನಮ್ಮ ಕೃಷ್ಣಮೂರ್ತಿ ಚಂಪ್ ಕೊಡ್ತಾರೆ, ನಮ್ಗೇನಾದ್ರು ಚಂಪಿಲ್ವಲ್ಲ, ಅದು ದಳದವರು ಬಿಜೆಪಿ ಅವರು ಚಂಪ್ ಕೊಟ್ಟಾರೆ, ನಾವೇನ್ ಚಂಪ್ ಕೊಟ್ಟಿಲ್ಲ. ನಾವು ತುಂಬು ಚಂಪನ್ನ ನಾವು ಕೊಟ್ಟಿದ್ದೇವೆ ಅಲ್ವಾ? ಅದೇನಿದ್ರು ಅಲ್ಲಿ ಬೆಂಗಳೂರಲ್ಲಿ ಮಾತಾಡ್ಕೊಂಡು ಈ ಚಂಪು ಯಾರು ಕೊಟ್ಟಿರೋದು? ಬಿಜೆಪಿ ಕೊಟ್ಟಿರೋದು. ನೀವು ಕೇಳಬೇಕು. ಒಂದು ಚೂರು ಎಲ್ಲಪ್ಪ ದೇಶಕ್ಕೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ನಂಬರ್ 1 ನಮ್ಮ ಸಂಸತ್ ಸದಸ್ಯರು ಅಂತೇಳಿ ಇವತ್ತು ಹೆಸರನ್ನ ನಾನು ಜಾಸ್ತಿ ಹೊತ್ತು ನಿಮ್ಮ ಹತ್ರ ಟೈಮ್ ತೆಗೆದುಕೊಳ್ಳಿಲ್ಲ. ಎಲ್ಲ ನಾಯಕರು ಬಂದಿದ್ದೀರಿ, ಎಲ್ಲರೂ ಜನ ಸೇರಿದ್ದೀರಿ, ಸಂಘಟನೆ ಮಾಡಿದ್ದೀರಿ. ನಾನು ಎಲ್ಲ ಪಾರ್ಟಿಯ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮನವಿ ಮಾಡ್ಕೊಳ್ತಿದ್ದೇನೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಾವು ಈ ಗ್ಯಾರಂಟಿ ಯಾರು ಹೆಣ್ಮಕ್ಳು ತಾಳಿ ತಪ್ಪುದಿದ್ರೆ, ತಾಯಿದಿರ ಯಾರು ತಾಳಿ ತಪ್ಪಿದ್ರ ನಮ್ಮ ಹೆಣ್ಮಕ್ಳು ಯಾರು ತಪ್ಪಿಲ್ಲ. ಈಗ ನಮ್ಮ ಹಸುವೆಯಿಂದ ಈ ರೀತಿ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಅದೇ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ತಾಯಂದಿರ ಅಕೌಂಟ್ಗೆ 2,000 ಹಾಕ್ತವ್ರೆ, ಫ್ರೀ ಬಸ್ ಸಿಗ್ತಾ ಇದೆ. 2,000 Thank you.
ನನ್ನ ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ ದಯವಿಟ್ಟು ಟೈಮ್ ಅನ್ನ ಜಾಸ್ತಿ ಕೂಡ ಕಾಡ್ದೇ ಇರ್ಬೋದು. ಇಡೀ ರಾಜ್ಯ ಪ್ರವಾಸ ಮಾಡಿ ಟೈಮ್ ಸಿಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು. ಕೊನೆ ದಿನ ನಾನು ಬಂದಿದ್ದೇನೆ. ನೀವೆಲ್ಲ ಡಿ ಕೆ ಸುರೇಶ್ ಅವರಿಗೆ ನನಗಿನ್ನ ಹೆಚ್ಚು ಮತವನ್ನ ಕೊಟ್ಟು ಆಶೀರ್ವಾದ ಮಾಡಬೇಕು. ಈ ನಮ್ಮ ಕೃಷ್ಣಮೂರ್ತಿ ಚಂಪಡ್ತಾನೆ, ನಮ್ಗೆ ಜಗಳ ಮಾಡ್ಕೊಳ್ಳೋದು ಹೋಗ್ಬೇಡಿ. ಒಳ್ಳೆ ಅವಕಾಶ ಇವತ್ತು ನೋಡಿ. ನನ್ನ ಬೆಳೆಸಿದ್ರಿ ನೀವು, ನನಗೆ ನಾನು ಹೋರಾಟ ಮಾಡಿದೆ, ನಾನು ಮಾತು ಕೊಟ್ಟಿದ್ದೆ. ಜನರು ಕಷ್ಟದಲ್ಲಿದ್ದಾರೆ, ಪೆಟ್ರೋಲು, ಡೀಸೆಲ್ಲು, ಇದು ಗ್ಯಾಸ್ ಬೆಲೆ ಎಲ್ಲ ಪದಾರ್ಥ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ 5 ಗ್ಯಾರಂಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಎಲ್ಲ ಆಡ್ಕೋತಿದ್ರು, ಎಲ್ಲಿ ದಿವಾಳಿ ಆಗೋಯ್ತದೆ ಅಂತೇಳಿ. 1,000 ರೂಪಾಯಿ ಹೆಣ್ಮಕ್ಳಿಗೆ ಪೆನ್ಷನ್ ಕೊಡೋದು ನಾವು ಮುಟ್ಟಕ್ಕೆ ಹೋಗ್ಲಿಲ್ಲ. ಓಲ್ಡ್ ಏಜ್ ಪೆನ್ಷನ್ ಮುಟ್ಟಕ್ಕೆ ಹೋಗ್ಲಿಲ್ಲ. 5 kg ಇದ್ದಿದ್ದಕ್ಕಿಂತ 10 kg ಮಾಡ್ದು. 200 ಯೂನಿಟ್ ವರೆಗೂ ಕೂಡ